ಇಂದಿನ ವಿಡಿಯೋದಲ್ಲಿ ಕನ್ನಡ ವರ್ಡ್ಸ್ ಇಂಗ್ಲೀಷ್ ಸ್ಪೆಲ್ಲಿಂಗ್ ಕನ್ನಡ ಪದಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋದು. ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ಕೆಲವು ಹೆಸರುಗಳನ್ನು ಬರೆದಿದ್ವಿ. ಇವತ್ತು ಮತ್ತಷ್ಟು ಹೆಸರುಗಳನ್ನು ಬರೆಯೋಣ. ಅನೀತಾ, ಅನಿತಾ. ಓಗೆ ಎ ನೀಗೆ ಎನ್ ಐ ಅನಿತಾ. ತಾಗೆ TH ಎ ಅನಿತಾ. ಹಿಂದಿನ ವಿಡಿಯೋದಲ್ಲಿ 10 ಹೆಸರುಗಳಾಗಿತ್ತು, ಈಗ 11 ಆಯಿತು. 12. ಅನಿತಾ, ವಿನುತಾ, ವಿನುತಾ. ವಿನುತಾಗೆ ವಿಗೆ VI. ನೂಗೆ NU. ಇದು ಉಚ್ಚಾರ ಬರ್ತಾ ಇರೋದ್ರಿಂದ ಯು. ವಿನುತಾ TH ಎ ವಿನುತಾ. ಶಶಿಕಲಾ, ಶಶಿಕಲಾ. ಶಗೆ SH ಎ ಉಚ್ಚಾರ ಬರ್ತಾ ಇರೋದ್ರಿಂದ ಎ, ನಂತರ ಶಿ SHI. ಈ ಉಚ್ಚಾರ ಬರ್ತಾ ಇರೋದ್ರಿಂದ ಐ, ನಂತರ ಲ. ಶಶಿಕಲಾ. ಅನುಪಮ, ಅನುಪಮ. ಅಗೆ ಎ, ನೂಗೆ NU, ಪಗೆ PA, ಮಗೆ MA ಅನುಪಮ. ನಿರುಪಮ, ನಿ ರೂಪಮ. ಇಲ್ಲಿ ಈ ಉಚ್ಚಾರ ಬರ್ತದಂದ್ರೆ NI. ಇಲ್ಲಿ ಈ ಉಚ್ಚಾರ ಇರೋದ್ರಿಂದ ಐ. ನಿ. ರು RU ನೀರು. ಪಗೆ PA, ಮಗೆ MA ನಿರುಪಮ. ವತ್ಸಲ, ತಗೆ ಸವತ್ತು ಲ. ವತ್ಸಲ. ಈಗ ವಗೆ ಏನು ಬರಬೇಕು? VA ವ. ನಂತರ ಇಲ್ಲಿ ತ ಮತ್ತೆ ಸೈದಿಗೆ ತ. ಇಲ್ಲಿ THSA ಕೂಡ ಮಾಡ್ಬೋದು ಅಥವಾ TSA ಕೂಡ ಮಾಡ್ಬೋದು. ವತ್ಸಲ. ತಗೆ ಕೆಲವೊಮ್ಮೆ ಹೆಸರುಗಳನ್ನು ಬರೆಯುವಾಗ ತಗೆ ಕೆಲವೊಮ್ಮೆ TH ಬಳಸ್ತಾರೆ, ಕೆಲವರು ಟಿ ಬಳಸ್ತಾರೆ. ಈಗ ಇಲ್ಲಿ ವತ್ಸಲ, ಇದನ್ನು TH ಅಂತ ಬರಬೇಕು ಅಂತಂದರೆ VA THSA ವತ್ಸಲ. ಶಾಂತ, ಶಾಂತ. ಈಗ SH ಎ, ಇಲ್ಲಿ ಡಬಲ್ ಎ ಕೂಡ ಬರಿಬೋದು. ಅದು ಇಂಗ್ಲೀಷ್ನಲ್ಲಿ ಸಾಮಾನ್ಯವಾಗಿ ಎಗೆ ಆ ಉಚ್ಚಾರಕ್ಕೆ ಎ ಬಳಸ್ತಾರೆ. ನೀವು ಡಬಲ್ ಎ ಆದರೂ ಬರಿಬೋದು ಅಥವಾ ಸಿಂಗಲ್ ಎ ಆದರೂ ಬರಿಬೋದು. ಶಾನ್, ಇಲ್ಲಿ 0ಗೆ ಉಚ್ಚಾರ ಬರ್ತದೆ ಶಾನ್ ಅಂತ, ಅದರಿಂದ N. ಇಲ್ಲಿ THA ಶಾಂತ. ಶಾಂಭವಿ, ಇಲ್ಲಿ ನೋಡಿ, ಇಲ್ಲಿ ಅಂತ ಬಂತು, ಅದರಿಂದ ಏನು ಬಂತು ಇಲ್ಲಿ ಶಾಂಭವಿ. ಇಲ್ಲಿ ಅನುಸ್ವಾರದ ಉಚ್ಚಾರ ನಂತರ ಬರ್ತಾ ಇರೋದ್ರಿಂದ ಇಲ್ಲಿ ಶಾಂಭವಿ. ಯಾವಾಗ ಅನುಸ್ವಾರದ ಉಚ್ಚಾರ ಯಾವಾಗ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಇದೆ. ಅಂದರೆ 0ಯನ್ನು ಯಾವಾಗ ಹೇಗೆ ಉಚ್ಚಾರ ಮಾಡಬೇಕು, ಯಾವ ಶಬ್ದಗಳಲ್ಲಿ ಅಂತ, ಅದರ ಬಗ್ಗೆ ಕೂಡ ವಿಡಿಯೋ ಇದೆ. ಹೆಚ್ಚಿನ ವಿವರಣೆ ಬೇಕು ಅಂತಂದರೆ ಆ ವಿಡಿಯೋ ನೋಡಿ, ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ಇದು ಶಾಂಭವಿ
ಈಗ ಶ ಅದರಿಂದ ಎಮ್ ಶ್ಯಾಮ್. ಶ್ಯಾಮ್ ಅಷ್ಟೇ ಬರಬೇಕಾದ್ರೆ SHAM ಶ್ಯಾಮ್ ಬರಿಬೋದು. ಈಗ ಶಾಂಭವಿ ಭ ಮಹಾಪ್ರಾಣಾಕ್ಷರ BHE ಶಾಂಭವಿ VI ಇಲ್ಲಿ ವಿ ಇರೋದ್ರಿಂದ VI. ನಾಗರತ್ನ ನಾಗರತ್ನ ನಾಗೆ NA ಜಿಗೆ ಜಿ ನಾ ಗ ರೋಗೆ ಆರ್ಗೆ ಇಲ್ಲಿ TNA ಇದೆ, ನ ಇದೆ THNA. ನಾನು ಆಗಲೇ ಹೇಳಿದ ಹಾಗೆ TNA ಅಥವಾ THNA ನಾಗರತ್ನ. ಪೂರ್ಣಿಮಾ ಪೂರ್ಣಿಮಾ ಇಲ್ಲಿ ಪೂಗೆ PU ಅಥವಾ POO ಪೂ. ಇಲ್ಲಿ ಅರ್ಕಾವತ್ತು ಬಂತು ಅದರಿಂದ R ಪೂರ್. ಈಗ ನಿ ಮ ಪೂರ್ಣಿಮಾ ಪೂ ಅರ್ಕಾವತ್ತಿಗೆ R NI MA ಪೂರ್ಣಿಮಾ. ಇದನ್ನು ಯು ಹಾಗೆ ಬರಿಬೋದು ಅಥವಾ ನೀವು POO ಅಂದರೆ ಓ ಉಚ್ಚಾರ ಬರುತ್ತೆ. ಪೂರ್ ನಿ ಮ ಈ ಥರ ಕೂಡ ಬರಿಬಹುದು. ಆದರೆ ಸಾಮಾನ್ಯವಾಗಿ ಯು ಅನ್ನು ಹೆಚ್ಚು ಬಳಸ್ತಾರೆ. ಥರ ವಿಜಯ ವಿಜಯ ಇಲ್ಲಿ VI ವಿಗೆ VI ಜಗೆ JA ಯಗೆ YA ವಿಜಯ ವಿಜಯ. ಅಂದರೆ ಸರಳ ಸರಳ ಸಗೆ SA ರಗೆ RA ನಂತರ ಳಗೆ LA. ಇಲ್ಲಿ ಲ ಮತ್ತು ಳಗೆ ಎರಡಕ್ಕೂ ಎಲ್ಲನ್ನೇ ಉಪಯೋಗಿಸ್ತೇವೆ. ಸರಳ ನಂತರ ಉಮಾ ಉಮಾಗೆ ಓಗೆ ಯು ಮಾಗೆ MA ಆ ಉಚ್ಚಾರ ಇರೋದ್ರಿಂದ ಎ. ನಂತರ ರಮಾ ರಗೆ RA ಮಗೆ MA ರಮ. ವೀಕ್ಷಕರೇ, ನಮ್ಮ ಚಾನಲನ್ನು ನೀವು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ನಿಮಗೆ ಇಂಗ್ಲೀಷ್ ಕೂಡ ನಾವು ಪ್ರಾರಂಭದಿಂದ ಕಲಿಬೇಕು ABCD ಅಂತಂದರೆ ಅದರ ಬಗ್ಗೆ ಕೂಡ ಕೆಲವು ವೀಡಿಯೋಸ್ ಇದೆ. ಇದೆಲ್ಲ ಈಗಾಗಲೇ ಅಪ್ಲೋಡ್ ಮಾಡಿರೋಂಥ ವಿಡಿಯೋಗಳು. ಅದರಲ್ಲೆಲ್ಲ ಉಚ್ಚಾರಗಳು ಹೇಗಿರಬೇಕು, ಇಂಗ್ಲೀಷ್ನ ಅಕ್ಷರಗಳು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋಗಳಿದೆ. ಹಾಗೆ ಕನ್ನಡದ ಬಗ್ಗೆ ಹೆಚ್ಚು ವಿಡಿಯೋಗಳು ಬೇಕಾಗಿತ್ತಂದರೆ ಅವುಗಳು ಕೂಡ ಇದೆಲ್ಲವೂ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು. ನೀವು ಡಿಸ್ಕ್ರಿಪ್ಷನ್ ನೋಡಿದ್ರೆ ನಿಮಗೆ ಎಲ್ಲ ವಿಡಿಯೋಗಳು ಸಿಗುತ್ತೆ. ಹಾಗೆ ಇದು ಇಷ್ಟು ಪ್ಲೇಲಿಸ್ಟ್ಸ್ ಇದೆ. ಆಸಕ್ತಿ ಇರೋರು ನೋಡಿ. ಮತ್ತೊಮ್ಮೆ ಎಲ್ಲ ಹೆಸರುಗಳನ್ನ ನೋಡಿಬಿಡೋಣ. ವಿನುತಾ, ಶಶಿಕಲಾ, ಅನುಪಮ, ನಿರುಪಮ, ವತ್ಸಲ, ಶಾಂತ, ಶಾಂಭವಿ, ನಾಗರತ್ನ, ಪೂರ್ಣಿಮಾ, ವಿಜಯ, ಸರಳ, ಉಮಾ, ಹಾಗೆ ರಮ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.